ಶಿಕ್ಷಕರುಗಳು ಮಕ್ಕಳಿಗೆ ಪ್ರೀತಿಯನ್ನು ನೀಡಿದರೆ ವಿದ್ಯಾರ್ಥಿಗಳು ಸಮಾಜದ ದೊಡ್ಡ ಆಸ್ತಿಯಾಗಿ ಬೆಳೆಯುತ್ತಾರೆ ಎಂದು ಅದಮಾರು ಮಠ ಉಡುಪಿಯ ಹಿರಿಯ ಯತಿಗಳಾದ ಶ್ರೀ ವಿಶ್ವಪ್ರಿಯ ತೀರ್ಥ ಸ್ವಾಮೀಜಿ ಹೇಳಿದರು. ಪಟ್ಟಣದ ರೋಟರಿ ನರ್ಸರಿ ಮತ್ತು ಪೂರ್ಣಪ್ರಜ್ಞ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಶ್ರೀಗಳು ಮಕ್ಕಳು ಮನೆಯಿಂದ ಹೊರಹೋಗುವಾಗ ತಂದೆ ತಾಯಿಯ ಆಶೀರ್ವಾದ ಪಡೆಯುವುದನ್ನು ಚಿಕ್ಕ ವಯಸ್ಸಿನಿಂದಲೇ ಕಲಿಯಬೇಕು. ಆಗ ಒಳ್ಳೆಯ ಸಮಾಜ ನಿರ್ಮಾಣವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಮಕ್ಕಳು ಶಾಲೆಯಿಂದ ಬರುವಾಗ ಹೊರಗಡೆ ಹೋಗುವಾಗ ತಂದೆ ತಾಯಿ ಹಿರಿಯರ ಆಶೀರ್ವಾದ ಪಡೆದುಕೊಳ್ಳಿ ಎಂದು ಕಿವಿಮಾತು ಹೇಳಿದರು. ಪೋಷಕರು ಸದಾ ಕಾಲವೂ ಬಿಡುವಿಲ್ಲದಂತಿದ್ದರೆ ಮಕ್ಕಳಿಗೆ ಪ್ರೀತಿ ತೋರಿಸುವವರು ಯಾರು? ಮಕ್ಕಳ ಪ್ರೀತಿಗೂ ಸಮಯವನ್ನು ಮೀಸಲಿಡಬೇಕು. ಆಗ ಮಾತ್ರ ಮಕ್ಕಳು ಕೊನೆಯ ತನಕ ನಮ್ಮೊಂದಿಗಿರಲು ಸಾಧ್ಯವಾಗುತ್ತದೆ. ಶಾಲೆಯಿಂದ ಬರುವಾಗ ಹೋಗುವಾಗ ತಂದೆ ತಾಯಿ ಜೊತೆಯಲ್ಲಿದ್ದು ನೋಡಿಕೊಳ್ಳಿ. ಆಗ ನೋಡಿ, ಒಬ್ಬರು ನರೇಂದ್ರ ಮೋದಿ ಅಲ್ಲ, ಒಬ್ಬರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಲ್ಲ, 140 ಕೋಟಿ ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ತರಹ ದೇಶಕ್ಕೆ ಮಕ್ಕಳು ತಯಾರಾಗುತ್ತಾರೆ ಎಂದರು. ಇಂದು ಶಿಕ್ಷಣ ಸಂಸ್ಥೆಗಳು ಮಕ್ಕಳನ್ನು ಸ್ವಲ್ಪವಾದರೂ ಕನಿಷ್ಠ ಶಿಕ್ಷಿಸುವ ಅಧಿಕಾರವನ್ನು ನಮಗೆ ಕೊಡಿ ಎಂದು ಶಿಕ್ಷಣಾಧಿಕಾರಿಗಳಿಗೆ ಮನವಿ ಕೇಳುವ ಹಂತಕ್ಕೆ ಶಿಕ್ಷಣ ಸಂಸ್ಥೆಗಳು ಬಂದಿವೆ ಎಂದರೆ ತಂದೆ ತಾಯಿಗಳು ಯಾವ ಮಟ್ಟಕ್ಕೆ ಇದ್ದಾರೆ ಎಂಬುದನ್ನು ನಾವು ಆಲೋಚನೆ ಮಾಡಬೇಕಿದೆ. ಸೀತಾರಾಮ್ ಇದಕ್ಕೆ ಅವಕಾಶ ಕೊಡಬಾರದು. ನಾವು ಮಗುವನ್ನ ಎದುರಿಸದೆ ಇದ್ದರೆ ಮಕ್ಕಳು ಉತ್ತಮವಾಗಿರಲು ಸಮಾಜದಲ್ಲಿ ಬೆಳೆಯಲು ಹೇಗೆ ಸಾಧ್ಯ? ಹೌದು, ಮಕ್ಕಳ ಮನಸ್ಥಿತಿ ತುಂಬಾನೇ ಸೂಕ್ಷ್ಮವಾಗಿದೆ. ಮೊಬೈಲ್ ಅನ್ನು ಕಳೆದುಕೊಂಡರೆ ಸಾಕು ಯಾವ ಮಟ್ಟಕ್ಕೆ ಹೋಗುತ್ತಾರೆ ಎಂದರೆ ನೇಣಿಗೆ ಹಗ್ಗ ಬಂದಂತೆ ಆಗುತ್ತದೆ. ಆ ನೇಣಿಗೆ ಬರುವ ಹಗ್ಗವನ್ನು ಬಂದ್ ಮಾಡಬೇಕಾದರೆ ತಂದೆ ತಾಯಿಗಳಿಂದ ಮಾತ್ರ ಸಾಧ್ಯ. ಯಾವಾಗಲೂ ಕೆಲಸ ಎಂದು ಮಕ್ಕಳನ್ನು ಮರೆತು ಬಿಟ್ಟರೆ ಹೇಗೆ? ಇಂದು ವಾರ್ಷಿಕೋತ್ಸವ ಹೇಗೆ ನೀವೆಲ್ಲ ಸಮಯ ಮಾಡಿಕೊಂಡು ಬಂದಿದ್ದೀರಾ, ಅದೇ ರೀತಿಯಲ್ಲಿ ಮಕ್ಕಳಿಗೂ ಸ್ವಲ್ಪ ಸಮಯ ಕೊಡಿ. ಜೊತೆಗೆ ಪೋಷಕರು ಶಿಕ್ಷಕರಿಗೆ ಸಹಕಾರ ನೀಡಿ ಮಕ್ಕಳ ಭವಿಷ್ಯಕ್ಕಾಗಿ ಎಂದು ಹೇಳಿದರು. ನಮಗೆ ಈಗಿನ ಕಾಲದಲ್ಲಿ ಒಂದು ಕುರ್ಚಿ ಸಿಕ್ಕಿದ್ರೆ ಸಾಕು, ಏನೆಲ್ಲ ಅಧ್ವಾನ ಆಗುತ್ತೆ ಅಂತ ನಮ್ಮ ಕಣ್ಣ ಮುಂದೆನೇ ಕಾಣ್ತಾ ಇದ್ದೇವೆ. ಹಾಗಿರುವಾಗ ಅಷ್ಟು ದೊಡ್ಡ ಕುರ್ಚಿ ಸಿಕ್ಕಿದ್ರೂ ಕೂಡ ನಾನೊಬ್ಬ ಪ್ರಧಾನಿ ಅಂತ ಯಾರ ಮೂಲಕನೂ ಹೇಳಿಸದಿದ್ದಷ್ಟು ಸಂಸ್ಕಾರ ಕೊಟ್ಟವಳೇ ತಾಯಿ. ಆದ್ದರಿಂದ ತಾಯಿಯಿಂದ ಬಂದಿರತಕ್ಕಂತಹ ಸಂಸ್ಕಾರ ಅಂತಲ್ಲ, ತಾಯಿಯಿಂದ ಬಂದಿರತಕ್ಕಂತಹ ಯಾವಾಗ ಬರುತ್ತೆ ಗೊತ್ತಾ? ತಾಯಿ ಹೇಳಿದ ಮಾತನ್ನು ಕೇಳಿಸಿಕೊಳ್ಳುವ ಪ್ರಸಂಗ ಯಾವಾಗ ಬರುತ್ತೆ ಗೊತ್ತಾ? ಆ ತಾಯಿ ತನ್ನ ಮಗುವಿಗೆ ಹಾರ್ದಿಕವಾಗಿ ಉಣ್ಣಿಸಿದಾಗ ಮಾತ್ರ ಅಂತಹ ಮಾತನ್ನು ಕೇಳುವ ಪ್ರಸಂಗ ಬರುತ್ತೆ. ತಾಯಿದ್ದು ಕೈ ತುತ್ತು ಅಂತ ನಮಗೆಲ್ಲ ಗೊತ್ತು. ಕೈ ತುತ್ತಿಗಿಂತ ಮೊದಲು ಅಮ್ಮ ತಾನು ಹಾರ್ದಿಕವಾಗಿ ತನ್ನ ಹೃದಯದ ಹಾಲನ್ನು ಆ ಮಗುವಿಗೆ ಬಾಲ್ಯದಲ್ಲಿ ಉಣಿಸಿದ್ಲು ಅಂತಂದ್ರೆ ಆ ಮಗುವೆ ನಾಳೆ ದಿವಸ ಲಾಲ್ ಬಹದ್ದೂರ್ ಶಾಸ್ತ್ರಿಗಳಾಗಿ, ನರೇಂದ್ರ ಮೋದಿಗಳಾಗಿ ನಮ್ಮ ಸಮಾಜದಲ್ಲಿ ಬೆಳೀತಾರೆ. ಸಮಾಜವನ್ನು ಎತ್ತರಕ್ಕೆ ತರುವ ರೀತಿಯಲ್ಲಿ ಬೆಳೀತಾರೆ. ಆ ನಿಟ್ಟಿನಲ್ಲಿ ಇಂತಹ ಶಾಲೆಗಳು ಅದಕ್ಕೋಸ್ಕರನೇ ಇರತಕ್ಕಂಥದ್ದು. ನಮ್ಮ ಟೀಚರ್ಗಳ ಬಗ್ಗೆ ನನಗೊಮ್ಮೊಮ್ಮೆ ತೋರುತ್ತೆ, ನಮ್ಮ ಅವಧಿಯಲ್ಲಿ ಏನೆಲ್ಲ ಸಾರ್ಥಕ ಮಾಡಿಕೊಡ್ಬೋದು ಆ ಬಗ್ಗೆ ಯೋಚನೆ ಮಾಡಿದಾಗ ಅನೇಕ ಮಠ ಮನೆಗಳು ದೇಶದ ಆಸ್ತಿಯಾಗಿ, ದೇಶದ ಅತ್ಯಂತ ಭಕ್ತರನ್ನ ಹುಟ್ಟುಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಇವತ್ತಿನ ಈ ಸುಂದರ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಕೂಡ ಆಶೀರ್ವಚನ ನೀಡುವಂತಹ ಹಾಗೂ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪೂಜ್ಯ ಶ್ರೀ ವಿಶ್ವಪ್ರಿಯ ತೀರ್ಥ ಸ್ವಾಮೀಜಿಯವರು, ಹಿರಿಯ ಯತಿಗಳು ಶ್ರೀ ಅದಮಾರು ಮಠ ಉಡುಪಿ ಇವರ ಪಾದಗಳಿಗೆ ನೆನೆಸುತ್ತಾ ಕಾರ್ಯಕ್ರಮದಲ್ಲಿ ಪೂರ್ಣಪ್ರಜ್ಞ ಶಿಕ್ಷಣ ಸಂಸ್ಥೆಯ ಪ್ರೌಢಶಾಲಾ ಪ್ರಾಂಶುಪಾಲ ಪ್ರಶಾಂತ್ ಕುಮಾರ್, ಪ್ರಾಥಮಿಕ ಶಾಲೆಯ ಪ್ರಾಂಶುಪಾಲೆ ಸುನೀತಾ ಕುಮಾರಿ, ಕಾರ್ಯದರ್ಶಿ ಮುರಳೀಧರ್, ಜಂಟಿ ಕಾರ್ಯದರ್ಶಿ ಅನಂತಸ್ವಾಮಿ, ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಇದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.